ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಲೇಷ್ಯಾದಲ್ಲಿ ನಡೆದ ವಿಜಯ್ ದಳಪತಿ ಅಭಿನಯದ ಜನನಾಯಕನ್ ಸಿನಿಮಾದ ಆಡಿಯೋ ಲಾಂಚ್ ಪ್ರೋಗ್ರಾಮ್ ದೊಡ್ಡ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ಜನನಾಯಕನ್ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ಮಲೇಷ್ಯಾದ ರಾಜಧಾನಿ ಕೌಲಾಲಂಪುರದ ಬುಕಿಟ್ ಜಲೀಲ್ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಇದನ್ನ ಮಲೇಷ್ಯಾದ ಅತ್ಯಂತ ಪ್ರಸಿದ್ಧ ರಾಷ್ಟ್ರೀಯ ಕ್ರೀಡಾಂಗಣ ಅಂತ ಕರೆಯಲಾಗುತ್ತೆ. ಸುಮಾರು 80,000ದಷ್ಟು ಆಸನ ವ್ಯವಸ್ಥೆ ಇರುವ ಈ ಕ್ರೀಡಾಂಗಣದಲ್ಲಿ 75,000ಕ್ಕೂ ಹೆಚ್ಚು ಅಭಿಮಾನಿಗಳು ಜಮಾಯಿಸಿ ಇಡೀ ಜಗತ್ತೇ ಈ ಕಾರ್ಯಕ್ರಮದತ್ತ ಹಿಂತಿರುಗಿ ನೋಡುವಂತೆ ಮಾಡಿದೆ. ತಮಿಳು ಸಿನಿಮಾದ ಆಡಿಯೋ ಬಿಡುಗಡೆ ಸಮಾರಂಭಕ್ಕೆ ವಿದೇಶದಲ್ಲಿ ಇಷ್ಟೊಂದು ಜನ ಸೇರಿರೋದು ಇದೇ ಮೊದಲು ಅಂತ ಹೇಳಲಾಗ್ತಾ ಇದೆ. ಈ ಭವ್ಯತೆಯನ್ನು ಗುರುತಿಸಿ ಮಲೇಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಈ ಕಾರ್ಯಕ್ರಮವನ್ನ ದಾಖಲು ಮಾಡಿದೆ. ಇದು ತಮಿಳು ನಟ ವಿಜಯ್ ದಳಪತಿಯ ಸ್ಟಾರ್ಡಮ್ಗೆ ಸಾಕ್ಷಿಯಾಗಿದೆ. ಇದಕ್ಕೋಸ್ಕರ ಅಂದ್ರೆ ಅತಿ ಹೆಚ್ಚು ಜನರು ಸೇರಿರೋ ಕಾರಣಕ್ಕೋಸ್ಕರ ವೇದಿಕೆಯಲ್ಲೇ ಅಧಿಕೃತ ಪ್ರಮಾಣ ಪತ್ರ ಮತ್ತು ಪ್ರಶಸ್ತಿಯನ್ನ ವಿಜಯ್ ದಳಪತಿಗೆ ಪ್ರದಾನ ಮಾಡಲಾಗಿದೆ. ಜನವರಿ 9ನೇ ತಾರೀಕು ಜನನಾಯಕನ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಕಾರಣದಿಂದಾಗಿ ಮಲೇಷ್ಯಾದಲ್ಲಿ ನಡೆದಿರೋ ಆಡಿಯೋ ಲಾಂಚ್ ಕಾರ್ಯಕ್ರಮ ಒಂದು ದೊಡ್ಡ ಜಾಹೀರಾತಾಗಿ ಮಾರ್ಪಟ್ಟಿದೆ. ಹಾಗೆ ಈ ಚಿತ್ರದ ಬುಕ್ಕಿಂಗ್ಗಳು ಈಗಾಗಲೇ ತಮಿಳುನಾಡಿನಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ, ಕೇರಳ ಮತ್ತು ಫಾರಿನ್ ನಲ್ಲೂ ಭಾರಿ ನಿರೀಕ್ಷೆಯನ್ನ ಹುಟ್ಟು ಹಾಕಿದಾವೆ. ಇನ್ನು ದಳಪತಿ ವಿಜಯ್ಗಿರೋ ಸ್ಟಾರ್ಡಮ್ ನೆಕ್ಸ್ಟ್ ಲೆವೆಲ್ ಬಿಡಿ. ಭಾರತದ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರೋ ಸಿನಿಮಾ ಸೆಲೆಬ್ರಿಟಿಗಳ ಪೈಕಿ ದಳಪತಿ ವಿಜಯ್ ಮೊದಲ ಸ್ಥಾನದಲ್ಲಿದ್ದಾರೆ. ವಿದೇಶದಲ್ಲೂ ಕೂಡ ಅಪಾರ ಸಂಖ್ಯೆಯ ಫ್ಯಾನ್ಸ್ ಇದ್ದಾರೆ. ಅದಕ್ಕೆ ಅಲ್ವಾ ಮಲೇಷ್ಯಾದಲ್ಲಿ ನಡೆದ ಆಡಿಯೋ ಲಾಂಚ್ ಪ್ರೋಗ್ರಾಮ್ಗೆ ಅಷ್ಟೊಂದು ಜನರು ಸೇರಿದ್ದು. ಇನ್ನೊಂದು ವಿಚಾರ ಏನಂತಂದ್ರೆ, ಇದೇ ಕಾರ್ಯಕ್ರಮದಲ್ಲಿ ದಳಪತಿ ವಿಜಯ್ ತಮ್ಮ ಅಭಿಮಾನಿಗಳ ಎದುರು ಮಹತ್ವದ ನಿರ್ಧಾರ ಪ್ರಕಟ ಮಾಡಿದ್ದಾರೆ. ಮಲೇಷ್ಯಾದ ವೇದಿಕೆಯಲ್ಲಿ ನಿಂತು ಮಾತಾಡಿದ ವಿಜಯ್ ತನ್ನನ್ನು ಇಲ್ಲಿ ತನಕ ಕರೆತಂದ ಅಭಿಮಾನಿಗಳಿಗೋಸ್ಕರ ದೊಡ್ಡ ತ್ಯಾಗ ಮಾಡ್ತಾ ಇದ್ದೇನೆ ಅಂತೇಳಿ ಚಿತ್ರರಂಗದಿಂದ ಹಿಂದೆ ಸರಿಯೋ ಘೋಷಣೆ ಮಾಡಿದ್ದಾರೆ. ಸಣ್ಣ ಮನೆ ಕಟ್ಟಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದೆ, ಆದ್ರೆ ಅಭಿಮಾನಿಗಳು ಅರಮನೆ ಕಟ್ಟುಕೊಟ್ಟಿದ್ದಾರೆ. 33 ವರ್ಷಗಳಿಂದ ನನ್ನ ಜೊತೆ ನಿಂತಿದ್ದ ಅಭಿಮಾನಿಗಳಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈಗ ಸಿನಿಮಾ ಜೀವನಕ್ಕೆ ತೆರೆ ಎಳಿತಾ ಇದ್ದೀನಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ರಾಜಕೀಯ ಜೀವನದ ಬಗ್ಗೆ ಆಸಕ್ತಿ ಹೊರಗೆ ಹಾಕಿದ್ದಾರೆ. ರಾಜಕಾರಣದ ಮುಖಾಂತರ ಅಭಿಮಾನಿಗಳ ಸೇವೆ ಮಾಡೋದಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಒಟ್ನಲ್ಲಿ ಜನನಾಯಕನ್ ಸಿನಿಮಾ ವಿಜಯ್ ದಳಪತಿ ಅಭಿನಯದ ಕೊನೆಯ ಸಿನಿಮಾ. ಇದು ಜನವರಿ 9ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ವಿಶೇಷತೆ ಏನಂದ್ರೆ, ಈ ಸಿನಿಮಾ ನಮ್ಮ ಕರ್ನಾಟಕದ ಹೆಮ್ಮೆಯ KVN ಪ್ರೊಡಕ್ಷನ್ ಇದನ್ನ ನಿರ್ಮಾಣ ಮಾಡ್ತಾ ಇದೆ. ಈ ಸಿನಿಮಾ ವಿಜಯ್ ದಳಪತಿ ರಾಜಕಾರಣಕ್ಕೂ ಪ್ರಚಾರ ನೀಡಿದಂಗೆ ಆಗ್ತದೆ. ರಾಜಕಾರಣದಲ್ಲಿ ಬೂಸ್ಟ್ ಸಿಗುತ್ತೆ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ತ್ರಿವರ್ಣ ತಾರಾಲಯ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.